ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ವಚನ ಚಳುವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತಿ ಉತ್ಸವ ದಿನಾಂಕ 4/12/2025 ಬೆಳಿಗ್ಗೆ 9 ಗಂಟೆಗೆ ಅಶೋಕ್ ಡಿಪೋ ವೃತ್ತದ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜಾ ಕಾರ್ಯಕ್ರಮ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಮಹಾಶಿವಶರಣ ಮಾದಾರ ಚೆನ್ನಯ್ಯ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರ ಮೆರವಣಿಗೆಗೆ ಶಾಸಕರುಗಳಿಂದ ಚಾಲನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಬೆಳೆ ಪರಿಹಾರ ನೀಡಲು ಆಗ್ರಹ. ಎರಬರಸ್ ಬಳಿ ಕಸಾಯಿಖಾನೆ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ವಿರೋಧ. ಸಹಾಯಕ ಆಯುಕ್ತರಿಗೆ ಮನವಿ. ಛಲವಾದಿ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕಕ್ಕೆ ಡಿಸೆಂಬರ್ 7ರಂದು ಸಭೆ. ಎಂ ವಸಂತ್. ಖಾಲಿ ಹುದ್ದೆಗಳ ಭರ್ತಿಗಾಗಿ ಎಐಡಿವೈಒದಿಂದ ಸಹಿ ಸಂಗ್ರಹ ಅಭಿಯಾನ. ಮತ್ತು ರಾಜ್ಯದಲ್ಲಿ ಎನ್ಎಂಡಿಎಫ್ಸಿ ಸಾಲ ಬಳಕೆ ಅಲ್ಪ, ಸಂಸದರ ಕಳವಳ. ವಚನ ಚಳವಳಿಯ ಪಿತಾಮಹ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಅಂಗವಾಗಿ ನಗರದ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್. ದಯಮಾಡಿ ಯಾರು ಇಲ್ಲಿ ಗೊಂದಲವನ್ನು ಮಾಡಬೇಡಿ, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೆಯೇ ನಗರ ಶಾಸಕರಾದ ಡಾಕ್ಟರ್ ಶಿವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ವಸಂತ ಅವರು ಕೂಡ ಇನ್ನೂ ಕಾರ್ಯಕ್ರಮಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು. ಎಂ ಪವನ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಪೂಜೆ ಕಾರ್ಯಕ್ರಮ ಗ್ರಾಮೀಣ ಶಾಸಕರಾದ ದದ್ದಲ್ ಅವರು ಕೂಡ ಅವ್ರನ್ನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸದಸ್ಯರಾದಂಥ ಹರೀಶ್ ನಾಗೂರ್ ಅವರು ಕೂಡ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಚನ್ನಬಸವ ಸಾವು ಕೂಡ ಭಾಗವಹಿಸಬೇಕು. ಅವರಿಗೆ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ, ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ. ಕಾರ್ಯಕ್ರಮದಲ್ಲಿ ಮುನಿಯಪ್ಪ ಗಿರಿಜಾಲಿ, ಎಂ ವೀರಪಾಕ್ಷಿ, ಕೆ ಕರಿಯಪ್ಪ ಸಿಂಧನೂರ್, ಜಿಲ್ಲಾ ಗ್ಯಾರಂಟಿ ಯೋಜನೆ. ಅಧಿಕಾರಕ್ಕೆ ಬರುವ ಮುಂಚೆ ನೀಡಿದ ಭರವಸೆಗಳನ್ನು ಹುಸಿಗೊಳಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ರಾಜ್ಯದ ಜನರಿಗೆ ಖಾಲಿ ಚೊಂಬು ನೀಡುವ ಕೆಲಸ ಮಾಡುತ್ತಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಟಿಪ್ಪು ಸುಲ್ತಾನ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಚುನಾವಣೆ ಪೂರ್ವ ಸಾಕಷ್ಟು ಭರವಸೆಗಳನ್ನು ರಾಜ್ಯದ ಜನರಿಗೆ ನೀಡಿ ಅವುಗಳನ್ನು ಈಡೇರಿಸದೆ ಜೊತೆಗೆ ಕೇಂದ್ರ ಸರ್ಕಾರದ ಭರವಸೆಗಳನ್ನು ಕೂಡ ರಾಜ್ಯಕ್ಕೆ ಬಾರದಂತೆ ಕಡಿತಗೊಳಿಸುವ ಮೂಲಕ ರಾಜ್ಯದ ಜನರಿಗೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮೋಸ ಮಾಡಿದೆ ಎಂದು ಹೇಳಿದರು. ಈ ಮೊದಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಡಿ 6,000 ಹಾಗೂ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿಗಳನ್ನು ನೀಡಲಾಗುತ್ತಿತ್ತು. ಜೊತೆಗೆ ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಈ ಎಲ್ಲಾ ಯೋಜನೆಗಳನ್ನು ಕಡಿತಗೊಳಿಸಿ ಜನರಿಗೆ ಖಾಲಿ ಚೆಂಬು ನೀಡಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರದ
ಸರ್ಕಾರದ ನಡೆ ಖಂಡನೀಯವಾಗಿದೆ ಎಂದು ತಿಳಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ಖಂಡಿಸಿ ಮುಂದಿನ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ರಾಜ್ಯ ಸರ್ಕಾರದಿಂದ ಟಿಬಿ ಡ್ಯಾಂ ಗೇಟ್ ಅಳವಡಿಕೆ ಮಾಡಲು ಆಗುತ್ತಿಲ್ಲ. ಗೇಟ್ ಅಳವಡಿಸುವ ಗುತ್ತಿಗೆದಾರರಿಗೆ ಹಣ ನೀಡಲು ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿಲ್ಲ. ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದ್ದು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಎಕರೆಗೆ 25,000 ರೂಪಾಯಿಗಳನ್ನ ಕೊಡಲೇಬೇಕು. ಭಾರತ್ ಮಾತಾ ಕಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಗೆ ಎರಡನೇ ಬೆಳೆಗೆ ನೀರು ಕೊಡದ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಲೇಬೇಕು. ಎರಡನೇ ಬೆಳೆಗೆ ನೀರು ಕೊಡದ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಲೇಬೇಕು. ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಕೊಡಲೇಬೇಕು. ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಲೇಬೇಕು. ರೈತ ಮಾತ್ರ ಅಲ್ಲ, ಇವತ್ತು ಯಾವ್ಯಾವ ಭರವಸೆಗಳನ್ನು ಅಧಿಕಾರಕ್ಕೆ ಬರುವ ಮುಂಚೆ ಕೊಟ್ಟಿದ್ರು ಆ ಎಲ್ಲ ಭರವಸೆಯನ್ನು ಹುಸಿಗೊಳಿಸಿ ಅದ್ರ ಜೊತೆಗೆ ಯಾವ್ಯಾವ ಭರವಸೆಗಳು ಕೇಂದ್ರ ಸರ್ಕಾರದಿಂದ ಬರ್ತಿದ್ವು ಆ ಭರವಸೆಗಳನ್ನು ಸಹಿತ ಕಡಿತಗೊಳಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತ PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ರೈತ ಕುಟುಂಬಕ್ಕೆ 4,000 ಬರ್ತಿತ್ತು. ಅದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು 4,000 ಕೊಡುವ ಮೂಲಕ 10,000 ಒಂದೊಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ವಿ. ಅದನ್ನು ಕಡಿತಗೊಳಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇರುವಂತಹ ಸಮಯದಲ್ಲಿ ವಿದ್ಯಾನಿಧಿ ಘೋಷಣೆ ಮಾಡಿ ಪ್ರತಿಯೊಬ್ಬ ರೈತ ಮಕ್ಕಳ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಭತ್ತ ಕೊಡುವಂತ ಕೆಲಸ, ಸಹಾಯಧನ ಕೊಡುವಂತ ಕೆಲಸ, ಪ್ರೋತ್ಸಾಹ ಧನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಅದನ್ನು ಕಡಿತಗೊಳಿಸಿ ಇವತ್ತು ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು ಇದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲೂ ಸರಬರಾಜು ಮಾಡಲಾರದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರ ಸಿಗಲಾರದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಬ್ಲಾಕ್ ಮಾರ್ಕೆಟ್ ನಲ್ಲಿ ಇವರು ಗೊಬ್ಬರ ಹೋಗ್ತಾ ಇದ್ದಾರೆ, ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಒಂದಕ್ಕೆರಡು ಎಲ್ಲ ಇದರಲ್ಲೆಲ್ಲ ಸಚಿವರು ಶಾಸಕರು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಹಾಗಾಗಿ ಇವತ್ತು ಇವರು ರೈತರಿಗೆ ಮಾತ್ರ ಅಲ್ಲ, ಇವತ್ತು ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಸ್ಯಾಲರಿ ಕೊಡ್ತೀವಿ ಅದನ್ನು ಕೊಡ್ಲಿಲ್ಲ. ಆಶಾ ಕಾರ್ಯಕರ್ತರು ಕೊಡ್ಲಿಲ್ಲ. OPS ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೊಡ್ಲಿಲ್ಲ. ಅತಿಥಿ ಶಿಕ್ಷಕರನ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾಡಿಲ್ಲ. ಒಟ್ಟಾರೆಯಾಗಿ ಇದೊಂದು ಖಾಲಿ ಚಂಪು ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಕರ್ನಾಟಕದ ಜನರಿಗೆ ಖಾಲಿ ಚಂಪು ಕೊಟ್ಟಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು. ಹಾಗಾಗಿ ಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವರ ರೈತ ವಿರೋಧಿ ನಡೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ 3 ಜಿಲ್ಲೆಯ 4 ಜಿಲ್ಲೆಯ ರೈತರಿಗೆ, ಮುನ್ರಾಬಾದು, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜನರಿಗೆ ಇವರು ನಿಜವಾಗ್ಲೂ ಒಂದು ರೈತರ ಹೊಟ್ಟೆಗೆ ಏನಾದ್ರೂ ಒದ್ದಿದ್ರೆ ಅದು ಈ ಸರ್ಕಾರ. 70 ವರ್ಷ ಸ್ವತಂತ್ರ ಬಂದ ಮೇಲೆ ಅನ್ಯಾಯ ಮಾಡಿದ್ದು ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಇವರಿಗೆ ಬಹಳಷ್ಟು ಸಮಯ ಇದ್ದಾಗ್ಲೂ ಆ ಮಾಡುವಂತ ರಿಪೇರಿ ಮಾಡುವಂತ ಕೆಲಸ ಇವ್ರು ಇನ್ನೂ ಕೈಗೆತ್ತಿಕೊಂಡಿಲ್ಲ. ಇಲ್ಲಿವರೆಗೆ 20 ಗೇಟ್ಗಳು ರಿಪೇರಿ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಇನ್ನು 11 ಗೇಟ್ಗಳು ಮಾತ್ರ ರಿಪೇರಿ ಮಾಡಿದ್ದಾರೆ. ರಿಪೇರಿ ಮಾಡುವಂತ ಕಾಂಟ್ರಾಕ್ಟರ್ಗಳು ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಆ ಕಾಂಟ್ರಾಕ್ಟರ್ಗೂ ದುಡ್ಡು ಕೊಡ್ತಾ ಇಲ್ಲ. ಇನ್ನೊಂದು ವೇಳೆಗೆ ಇವರು ಸರಿಯಾಗಿ ಸಮರ್ಪಕವಾಗಿ ನೀರು ಕೊಡುವಂತ ಕೆಲಸ ಆದ್ರೂ ಮಾಡ್ತಾರೋ ಇಲ್ಲ ಅಂತ ಅನುಮಾನ ಇವತ್ತು ನಮ್ಮ ಭಾಗದ ರೈತರಿಗೆ ಮೂಡಿದೆ. ಹಾಗಾಗಿ ನಾನು ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ದಯಮಾಡಿ ವಾರ್ ಫುಟಿಂಗ್ ಅಲ್ಲಿ ಯುದ್ಧದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ತಾವು ತಯಾರು ಮಾಡಿಕೊಂಡು ಆ ಗೇಟ್ಗಳನ್ನು 35 ಗೇಟ್ಗಳನ್ನು ಕೂಡಿಸುವಂತ ಕೆಲಸ ತಾವು ಮಾಡಿದಾಗ ಮಾತ್ರ
ಈ ಜಿಲ್ಲೆಯ ರೈತರಿಗೆ ಒಂದು ನಿಟ್ಟುಸಿರು ಬರ್ತದೆ, ನಿದ್ದೆ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಬಯಸ್ತೀನಿ. ಇಲ್ಲಾಂದ್ರೆ ನೀವು ಈ ರೈತರಿಗೆ ವಿಷ ಕೊಟ್ಟಂತೆ, ಈ ಎಲ್ಲಾ 4 ಜಿಲ್ಲೆಯ ರೈತರಿಗೆ ನೀವು ವಿಷ ಕೊಟ್ಟಂತೆ. ಇವತ್ತಿಗೂ ನಾನು ನಿಮ್ಗೆ ಆಗ್ರಹ ಮಾಡ್ತೇನೆ, ಇವತ್ತೇನು ರೈತರಿಗೆ ಮೋಸ ಮಾಡಿದಿರಿ, ರೈತರಿಗೆ ನಿಮ್ಮ ನಿಷ್ಕಾಳಜಿಯಿಂದ ಒಂದು ಗೇಟ್ ಹೊಡೆದು ಮಾತ್ರ ಅಲ್ಲ, ಎಲ್ಲಾ ಗೇಟ್ಗಳು ರಿಪೇರಿ ಮಾಡುವಂತ ಕೆಲಸ ತಾವು ಒಂದು ನೀರು ಬಂದ್ ಮಾಡಿ ಮಾಡ್ತಾ ಇದ್ದೀರಿ. ಆ ಸಮಯದಲ್ಲಿ ಏನ್ ರೈತರಿಗೆ ಬೆಳೆ ಲಾಸ್ ಆಗಿದೆ, ಪ್ರತಿಯೊಂದು ಎಕರೆಗೆ 25,000 ರೂಪಾಯಿ ಕೊಡುವ ಮೂಲಕ ನೀವು ರೈತರಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ರೈತರಿಗಿರುವ ಸೌಲಭ್ಯಗಳನ್ನು ಕಿತ್ತುಕೊಳ್ಳುವ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮುಂದಾಗಿದ್ದು, ರೈತರ ಉತ್ಪನ್ನಗಳನ್ನು ಖರೀದಿಸಲು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸದೆ ರೈತರಿಗೆ ಮೋಸ ಮಾಡಲಾಗುತ್ತಿದೆ. ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಅತಿ ಖರೀದಿ ಮಾಡದೇ ಇರುವುದರಿಂದ ರೈತರು 2-3 ದಿನಗಳವರೆಗೆ ಖಾಸಗಿ ಕಂಪನಿಗಳ ಮುಂದೆ ಸಾಲು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ರೈತರ ಹೆಸರ ಮೇಲೆ ಇವತ್ತು ಅಧಿಕಾರಕ್ಕೆ ಬಂದಿದ್ರಿ, ರೈತರಿಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕಿತ್ತುಕೊಂಡಿರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ. ಬಂಧುಗಳೇ, ಯಾವುದು ರೈತರಿಗಾಗಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರ, ಅದರ ಜೊತೆಯಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ 4,000 ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಸೇರಿಸಿ ಕೊಡ್ತಾ ಇದ್ರು. ಅದನ್ನು ಇವತ್ತು ಬಂದ್ ಮಾಡಿದ್ರಿ. ಏನು ಕಾರಣ, ಏನು ಗೊತ್ತಿಲ್ಲ. ನಿಮ್ಮ ಹತ್ರ ಹಣ ಇಲ್ಲ, ನೀವು ದಿವಾಳಿ ಇದ್ದೀರಿ. ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿ ಅಂಚಿನಲ್ಲಿದೆ, ಹಣ ಇಲ್ಲ, ಏನೂ ಇಲ್ಲ. ಯಾಕೆ ಇಲ್ಲ ಅಂದ್ರೆ ನೀವೆಲ್ಲ ಮಾಡ್ತಕ್ಕಂಥ ಕೆಲಸಗಳಿಗೆ, ಯಾವುದು ಇಲ್ಲೀಗಲ್ ಆಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಹಣ ಬೇಕಾಗ್ತದೆ. ಹೀಗಾಗಿ ಒಂದು ಕಡೆ ರೈತ ಕೇಂದ್ರಗಳನ್ನು ತೆಗೆದಿಲ್ಲ, ಯಾವ ಖರೀದಿ ಕೇಂದ್ರಗಳನ್ನು ಇವತ್ತುವರೆಗೂ ತೆಗೆದಿಲ್ಲ. ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇದ್ರಿ. ಖರೀದಿ ಕೇಂದ್ರಗಳು ತೆಗಲಾರದೆ ಇವತ್ತು ಎಲ್ಲ APMCಗಳಲ್ಲಿ ಅನ್ಯಾಯ ನಡೀತಾ ಇದೆ. ರೈತರ ಮಾಲು ದಿಕ್ಕುಪಾಲಾಗ್ತಾ ಇದೆ. ಇವತ್ತು ಹೋಗಿ ಗಂಜಿನಗರ ನೋಡಿ ಬರ್ರಿ ನೀವು, ಈ ಕೇಂದ್ರಗಳು ಹೇಗೆ ನಡೀತಾ ಇದೆ. ರೋಡ್ ಮೇಲೆ ನೆಲ್ಲ ಹಾಕೊಂಡು ಕೂತಿದ್ದಾರೆ. ರೋಡ್ ಮೇಲೆ ಹತ್ತಿ ಲಾರಿಗಳು, ಟೆಂಪೋಗಳು ಹತ್ತಿವು 2 ದಿವಸ ನಿಂದಿರ್ತಾವ ಒಬ್ಬ ಪ್ರೈವೇಟ್ ಮಾಲೀಕನ ಮಿಲ್ಲಿನ ಎದುರಿಗೆ. ಯಾಕ CCI ಕಾರ್ಪೊರೇಷನ್ಗೆ ಒತ್ತಾಯ ಮಾಡಿ ಯಾಕೆ ಖರೀದಿ ಮಾಡ್ತಾ ಇಲ್ಲ? ಖರೀದಿ ಮಾಡಿದ್ರೆ CCI ಕಾರ್ಪೊರೇಷನ್ ಹೇಳ್ತಾರ, ಇಲ್ಲಿ ಮಿಲ್ಲುಗಳಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್ ಮಾತನಾಡಿ, ಈ ಭಾಗದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರು ಇದ್ದರೂ ಸಹಿತ ಗೇಟ್ ಕೂರಿಸುವ ನೆಪ ಒಡ್ಡಿ 2ನೇ ಬೇಳೆಗೆ ನೀರು ಕೊಡುವುದಿಲ್ಲ ಎಂದು ಕಾಂಗ್ರೆಸ್ ರಾಜ್ಯ ಸರ್ಕಾರದ ಸಚಿವರು ಹೇಳುತ್ತಿದ್ದು, ಇಲ್ಲಿನ ರೈತರಿಗೆ ಮಾತ್ರವಲ್ಲದೆ ಮಿಲ್ಲರ್ಸ್ಗಳಿಗೆ, ಹಮಾಲರಿಗೆ, ಇಲ್ಲಿನ ಕೃಷಿ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಹೆಸರಿನಲ್ಲಿ ಇವತ್ತ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಇವತ್ತು ರೈತರ ಒಂದೇ ಒಂದು ಯೋಜನೆಗಳಿಗೆ ಇವತ್ತು ಹಣವನ್ನು ನೀಡದೇ ಇರತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮುಗಿಸಿದೆ. ಬಂಧುಗಳೇ, ಸದನದ ಹೊರಗೆ ನಾವು ಹೋರಾಟ ಮಾಡಿದ್ರೆ ಸದನದ ಒಳಗಡೆ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ನಾಳೆ 8ನೇ ತಾರೀಕಿಂದ ಆರಂಭವಾಗತಕ್ಕಂತ ಏನು ಚಳಿಗಾಲದ ಅಧಿವೇಶನ ಇದೆ, ಅಲ್ಲಿ ನಮ್ಮ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಏನು ಇವತ್ತು ದೊಡ್ಡ ಪ್ರಮಾಣದ ರೈತರ ಪರವಾಗಿರ್ತಕ್ಕಂಥ ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ನಮ್ಮ ಭಾಗದ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರಿದ್ರೂ ಕೂಡ ಇವತ್ತಿಗೆ ನಮಗೆ 2ನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಕಾರಣ, ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತೇಳಿ ಒಂದು ನೆಪ ಒಡ್ಡಿ ಇವತ್ತ ನೀರು ಕೊಳ್ಳೇಬಾರದು ಅನ್ನೋ ಹಂತಕ್ಕೆ ಬಂದು ಅದನ್ನ ನೀರನ್ನ ಶೇಖರಣೆಯನ್ನು ನೋಡದೆ ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು 2ನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯನ್ನು ಸಮರ್ಥಿಸೋಕ್ಕೋಸ್ಕರ ಇವತ್ತು ಇಲ್ಲಿ 4 ಜಿಲ್ಲೆಯ ರೈತರಿಗೆ ಇವತ್ತು ವಿಷಯವನ್ನು ಕೊಡುವಂತ ಕಾರ್ಯವನ್ನ ಇವತ್ತಿನ ಸರ್ಕಾರ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನಗೂ ಅನುಮಾನ ಇದೆ. ಏನಿದೆ ಅಂದ್ರೆ ಏನು ಅವ್ರೇನು ಗೇಟ್ ರಿಪೇರಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಯಾವ ಗೇಟ್ ಕೂಡ ಇವತ್ತು ರಿಪೇರಿ ಆಗೋದಿಲ್ಲ. ನನ್ನ ಅನುಭವದ ಪ್ರಕಾರ, ನನಗೆ ತಿಳಿದಿರುವ ಪ್ರಕಾರ ಇವತ್ತು ಕೇವಲ 16 ಗೇಟ್ಗಳು ಮಾತ್ರ ಕಾರ್ಯ ಆರಂಭವಾಗಿದ್ದಾವೆ. ಉಳಿದ ಗೇಟ್ಗಳ ಕಾರ್ಯ ಇನ್ನೂ ಆರಂಭ ಆಗಿಲ್ಲ. ಹಾಗಾದ್ರೆ ಅವರು ಗೇಟ್ಗಳನ್ನು ಎಲ್ಲಿಂದ ತರ್ತಾರೆ? ಇವತ್ತು ಗೇಟ್ಗಳನ್ನು ತರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಒಂದು ನೆಪ ಒಡ್ಡಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬರೀ
ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ, ಸಂತೋಷ್ ರಾಜಗುರು, ಜಿಲ್ಲಾ ಕೆ ಕರಿಯಪ್ಪ ಸಿಂಧನೂರ್, ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಸಿದ್ದನಗೌಡ ನೆಲಾಳ್, ಮಂಡಲ ಅಧ್ಯಕ್ಷರುಗಳಾದ ಮಾಂತೇಶ್ ಮುಕ್ತಿ, ರಾಘವೇಂದ್ರ ಉಕೂರ್, ಶರಣಬಸವ ಜೋಳದ ಹೆಗಡೆ, ಎಂಕೋಬ್ ನಾಯಕ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿನಾಯಕ್ ರಾವ್, ರಾಮಚಂದ್ರ ಕಡಗೋಲ್, ವಿಜಯ್ ಕುಮಾರ್ ಸಜ್ಜನ್, ಸುಮಾಲೋಚನಾ ಬಸವರಾಜ್, ಸುಮಾ ಗಸ್ತಿ ಹಾಗೂ ರೈತ ಮೋರ್ಚಾ ಜಿಲ್ಲಾ ಹಾಗೂ ಮಂಡಲ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದಲ್ಲಿ ಕಸಾಯಿಖಾನೆಯನ್ನ ಯರ್ಮರಸ್ ಕೆಐಡಿಬಿ ಕಚೇರಿ ಬಳಿ ನಿರ್ಮಾಣಕ್ಕೆ ನಿವಾಸಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿವಾಸಿಗಳಿಂದ ಸಹಾಯಕ ಆಯುಕ್ತ ಗಜಾನನ್ ಬಾಲೆಯವರನ್ನ ಭೇಟಿ ಮಾಡಿ ಕಸಾಯಿಖಾನೆ ನಿರ್ಮಾಣದಿಂದ ತ್ಯಾಜ್ಯ ಹೊರಬಂದು ಸಮಸ್ಯೆಯಾಗಲಿದ್ದು ಕೂಡಲೇ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿದರು. ಈ ಹಿಂದೆ ಆಶಾಪುರ್ ರಸ್ತೆಯಲ್ಲಿ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿತ್ತು. ನಂತರ ಗದ್ವಾಲ್ ರಸ್ತೆ ನಿರ್ಮಿಸಲು ಸಹ ಯೋಚಿಸಲಾಗಿತ್ತು. ವಿರೋಧದಿಂದ ಯರ್ಮರಸ್ ಕ್ಯಾಂಪ್ ಬಳಿ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಅವೈಜ್ಞಾನಿಕ ಹಾಗೂ ನಿವಾಸಿಗಳು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು. ಬೇರೆಡೆ ಸ್ಥಳಾಂತರಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ನಿವಾಸಿಗಳು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ನರ್ಸರೆಡ್ಡಿ, ವೈ ಸುರೇಂದ್ರ ಬಾಬು, ಶಂಶಾಲಂ, ಶಿವಕುಮಾರ್, ಪೊಲೀಸ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಪ್ರಮುಖರಿದ್ದರು. ಗ್ರಾಮೀಣ ಠಾಣೆ ಪಿಎಸ್ಐ ಪ್ರಕಾಶ್ ಡಂಬಳ, ತಹಸೀಲ್ದಾರ್ ಪರಶುರಾಮ್ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿಗಳಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ದಿನಾಂಕ 4/12/2025 ಬೆಳಿಗ್ಗೆ 9 ಗಂಟೆಗೆ ಅಶೋಕ್ ಡಿಪೋ ವೃತ್ತದ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜಾ ಕಾರ್ಯಕ್ರಮ. ಬೆಳಿಗ್ಗೆ 10 ಗಂಟೆಗೆ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಿಂದ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ. 11 ಗಂಟೆಯಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ರವೀಂದ್ರ ಜಲ್ದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರಾಯಚೂರು ಮತ್ತು ಪವನ್ ಕುಮಾರ್, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ, ರಾಯಚೂರು. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಛಲವಾದಿ ಮಹಾಸಭಾದ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲು ಡಿಸೆಂಬರ್ 7ರಂದು ಕನ್ನಡ ಭವನದಲ್ಲಿ ಸಭೆಯನ್ನ ಆಯೋಜಿಸಲಾಗಿದೆ ಎಂದು ಛಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ನವೆಂಬರ್ 22ರಂದು ರಾಜ್ಯಾಧ್ಯಕ್ಷರಾದ ವಾಣಿ ಶಿವರಾಮ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ. ಜಿಲ್ಲಾ ಘಟಕವನ್ನು 2025-26ರಿಂದ 2028-29 3 ವರ್ಷ ಅವಧಿಗೆ ಆಯ್ಕೆ ಮಾಡಲಾಗುತ್ತಿದೆ. ಜಿಲ್ಲಾ ಛಲವಾದಿ ಮಹಾಸಭಾದ 475 ಜನ ಸದಸ್ಯರಿದ್ದಾರೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸಭೆ ಪ್ರಾರಂಭವಾಗಲಿದ್ದು, ಜಿಲ್ಲಾ ಮತ್ತು ತಾಲೂಕು ಮುಖಂಡರುಗಳು ಆಗಮಿಸುವಂತೆ ಮನವಿ ಮಾಡಿದರು. ರಾಜ್ಯ ಸಮಿತಿಯಿಂದ ರಾಜ್ಯ ಉಪಾಧ್ಯಕ್ಷ ಬಸವರ, ಕಂಜಂಚಿ ಮೈಕೋ ನಾಗರಾಜ್ ಮತ್ತು ರಾಜ್ಯ ಸಮಿತಿ ಸದಸ್ಯ ಕೆಂಪರಾಜು ಇವರು ವೀಕ್ಷಕರಾಗಿ ಆಗಮಿಸಲಿದ್ದಾರೆ ಎಂದು ಸದಸ್ಯರು ತಪ್ಪದೆ ಭಾಗವಹಿಸುವಂತೆ ಮನವಿ ಮಾಡಿದರು. ಎಲ್ಲ ತಾಲೂಕುಗಳ ಸದಸ್ಯ ಛಲವಾದಿ ಬಂಧುಗಳೇ, ಇವತ್ತು ತಮ್ಮಲ್ಲಿ ತಿಳಿಸುವುದೇನೆಂದರೆ ದಿನಾಂಕ 22/11/2025ರಂದು ಮಾನ್ಯ ಶ್ರೀಮತಿ ವಾಣಿ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸುವ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡಿರುತ್ತೇವೆ. ಅದರಂತೆ ವಾಣಿ ಶಿವರಾಮ್ ಅವರು ನನಗೆ ರಾಯಚೂರು ಮತ್ತು
ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿರುತ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಿ ಎಂದು ನನಗೆ ಆದೇಶ ಪತ್ರ ಕೊಟ್ಟಿರ್ತಾರೆ. ಆ ಒಂದು ಇದರಿಂದ ನಾನು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 457 ಸದಸ್ಯರು ಹೊಂದಿರುತ್ತಾರೆ. ಈ ಒಂದು ಜಿಲ್ಲಾ ಸಮಿತಿ ಆಯ್ಕೆಗೆ ವೀಕ್ಷಕರಾಗಿ ನಮ್ಮ ಬಸವರಾಜಂತ ರಾಜ್ಯ ಉಪಾಧ್ಯಕ್ಷರು ಚಲವಾಡಿ ಮಹಾಸಭಾ, ಮೈಕೋಡ್ ನಾಗರಾಜಂತ ಅವರು ಖಜಾಂಚಿ, ಆಮೇಲೆ ಕಾನೂನು ಸಲಹೆಗಾರ ಅಂತ ಇವರು ಕೆಂಪರಾಜ್ ಅಂತ, ಇವರು 3 ಜನ ವೀಕ್ಷಕರಾಗಿ ಬರ್ತಾರೆ. ಅವ್ರ ಸಮ್ಮುಖದಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸುತ್ತೇವೆ. ಆದ್ದರಿಂದ ಜಿಲ್ಲೆಯಲ್ಲಿರುವ ಎಲ್ಲಾ ಸದಸ್ಯರು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಜಿಲ್ಲಾ ಸಮಿತಿಯನ್ನು ಒಂದು ಬೃಹತ್ ಮಟ್ಟದಲ್ಲಿ ಬೆಳೆಸಲು ತಾವೆಲ್ಲ ಸಹಕಾರ ಮಾಡಬೇಕು. ಈ ಸಮಿತಿಯನ್ನು ಎಲ್ಲ ಸಮ್ಮುಖದಲ್ಲೇ ಮಾಡಿ ನಾವು ರಾಜ್ಯ ಸಮಿತಿಗೆ ಶಿಫಾರಸು ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜ ಬಾಂಧವಗಳು ತಪ್ಪದೆ 7ನೇ ತಾರೀಕು 7/2/2025 ಕನ್ನಡ ಭವನ ರಂಗಮಂದಿರ ಹಿಂದುಗಡೆ ಬೆಳಿಗ್ಗೆ 10 ಗಂಟೆಗೆ ಸಭೆಯನ್ನು ಏರ್ಪಟ್ಟಿರುತ್ತೇವೆ. ದಯವಿಟ್ಟು ಎಲ್ಲ ಚಲವಾದಿ ಸದಸ್ಯರು, ಮಹಾಸಭೆಗೆ ಸದಸ್ಯರನ್ನು ಕೊಟ್ಟ ಎಲ್ಲ 457 ಸದಸ್ಯರಲ್ಲಿ ಮಿನಿಮಮ್ ಒಂದು 90% ಸದಸ್ಯರು ಈ ಒಂದು ಜಿಲ್ಲಾ ಸಮಿತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಒಂದು ನಮ್ಮ ಜಿಲ್ಲೆಯಲ್ಲಿ ಚಳವಳಿ ಮಹೋತ್ಸವವನ್ನು ಗಟ್ಟಿಗೊಳಿಸಲು ನಾವೆಲ್ಲ ಸಹಕಾರ ನೀಡಬೇಕೆಂದು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲಾ ಚಳವಳಿ ಬಂಧುಗಳಲ್ಲಿ ಕೇಳ್ತೀವಿ. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ವಿಜಯ್ ಪ್ರಸಾದ್, ವೀರೇಶ್ ಗಣದಾಳ್, ಚಿನ್ನರಾಯುಡು, ಪಯರ್ಥ ಸಾರಥಿ, ರಮೇಶ್, ಅಂಜನರೆಡ್ಡಿ ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಗ್ರಾಮ ಘಟಕದ ವತಿಯಿಂದ ಮನ್ಸಲಾಪುರ ಗ್ರಾಮದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಕೇಂದ್ರ ಸರ್ಕಾರದ 78 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಉದ್ಯೋಗಗಳನ್ನು ಹಾಗೂ ರಾಜ್ಯದ 43 ಇಲಾಖೆಗಳಲ್ಲಿರುವ 2.85 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ಎಲ್ಲ ನೇಮಕಾತಿಗಳ ವಯೋಮಿತಿಯನ್ನು ಕನಿಷ್ಠ 5 ವರ್ಷ ಹೆಚ್ಚಿಸಬೇಕು. ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆಸಬೇಕು. ಎಲ್ಲ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. ಖಾಲಿ ಇರುವ ಶಿಕ್ಷಕರ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ವಿವಿಧ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಲಾಯಿತು. ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಿದ ವಿವಿಧ ಪಕ್ಷಗಳ ಸರ್ಕಾರಗಳು ಯುವ ಜನರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿವೆ. ಅವರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸುತ್ತಿಲ್ಲ, ಉದ್ಯೋಗಗಳನ್ನು ಕೊಡುತ್ತಿಲ್ಲ. ಬದಲಿಗೆ ಇತ್ತೀಚೆಗೆ ಧಾರವಾಡದಲ್ಲಿ ಉದ್ಯೋಗ ಕೊಡಿ ಎಂದು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಲಾಗಿದೆ. ಇದು ಅತ್ಯಂತ ಖಂಡನೀಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಉದ್ಯೋಗಗಳನ್ನು ಭರ್ತಿ ಮಾಡಲು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ನಮ್ಮ ದೇಶದಲ್ಲಿ ಎಷ್ಟೋ ಪ್ರಾಬ್ಲಮ್ಗಳಿದ್ದಾವೆ. ನಮ್ಮ ಸಂಘಟನೆ ಬಂದ್ಬಿಟ್ಟು AIDO ಅಂತ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿರುವಂಥ ಉದ್ಯೋಗಗಳನ್ನು ಸಹಿ ಸಂಗ್ರಹ ಮಾಡಿಸ್ತಾ ಇದ್ದೀವಿ. ಮನ್ಸಾಪುರ ಗ್ರಾಮದಲ್ಲಿ ಎಲ್ಲ ಯುವಕರು ಮತ್ತು ಊರಿನ ಹಿರಿಯರು ಎಲ್ಲ ದೊಡ್ಡವರು ಎಲ್ಲ ಬಂದು ಸಹಿ ಸಂಗ್ರಹ ಮಾಡಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದಗಳು ನಮ್ಮ ಸಂಘಟನೆ ಕಡೆಯಿಂದ, AIDO ಸಂಘಟನೆ ಕಡೆಯಿಂದ. ಶಾಪ್ ಅವರು ಆಟೋ ಅಧ್ಯಕ್ಷರು ಸೈನ್ ಮಾಡಿದ್ದಾರೆ. ಸಂತೋಷ್ ಅವರು ಇದು ಎಲ್ಲ ಅಭಿಮಾನಿ ಊರುಗಳು ಬಂದು ನಮಸ್ಕಾರ ಮಾಡಿ ನಮ್ಮ ಬಡವರಿಗೆ ಓಡಾಡಕ್ಕಂತ ತಕ್ಕಂಥ ನಮ್ಗೆ ಕೆಲಸ ಇಲ್ಲವರಿಗೆ ಉದ್ಯೋಗಗಳನ್ನು ಕೊಡ್ತಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ದೇಶದಲ್ಲಿ ಎಷ್ಟೋ ಪ್ರಾಬ್ಲಮ್ಗಳಿದ್ದಾವೆ. ನಮ್ಮ ಸಂಘಟನೆ ಬಂದ್ಬಿಟ್ಟು AIDO ಅಂತ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿರುವಂಥ ಉದ್ಯೋಗಗಳನ್ನು ಸಹಿ ಸಂಗ್ರಹ ಮಾಡಿಸ್ತಾ ಇದ್ದೀವಿ. ಮನ್ಸಾಪುರ ಗ್ರಾಮದಲ್ಲಿ ಎಲ್ಲ ಯುವಕರು ಮತ್ತು ಊರಿನ ಹಿರಿಯರು ಎಲ್ಲ ದೊಡ್ಡವರು ಎಲ್ಲ ಬಂದು ಸಹಿ ಸಂಗ್ರಹ ಮಾಡಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದಗಳು ನಮ್ಮ ಸಂಘಟನೆ ಕಡೆಯಿಂದ, AIDO ಸಂಘಟನೆ ಕಡೆಯಿಂದ. 2,85,000 ಪೋಸ್ಟ್ ಖಾಲಿದೆ. ಅಂದರೆ ಟೀಚರ್ಸ್ ಪೋಸ್ಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸಿಕ್ಕಾಪಟ್ಟೆ ಖಾಲಿ ಇದೆ. ನೇಮಕಾತಿಗಳು ಆಗ್ತಾ ಇಲ್ಲ. ಏನು ಮಾಡ್ತಾರೆ ಅಂತಂದರೆ ಏನೋ 100 ಪೋಸ್ಟ್ 200 ಪೋಸ್ಟ್ ಅಂತ ಮಾಡ್ತಾರೆ. ಅದು ಅಲ್ಲಿಗೆ ಸರಿ ಮಾಡ್ಬಿಡ್ತಾರೆ. ಆಮೇಲೆ ನೇಮಕಾತಿನಲ್ಲಿ ಕೂಡ ಏನಾಗ್ತದೆ, ಅಕ್ರಮ ಭ್ರಷ್ಟಾಚಾರ ಆಗ್ತದೆ. ಯುವಕರಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಯಾರು ಕಷ್ಟಪಟ್ಟು ಓದೋದಿದ್ದಾರೆ, ಪ್ರತಿಭಾವಂತಿದ್ದಾರೆ, ಅವ್ರಿಗೆ ಇವತ್ತು ನೌಕರಿ ಸಿಗ್ತಾ ಇಲ್ಲ.
ಅದಕ್ಕೆ ನಾವೇನಪ್ಪ ಅಂತಂದರೆ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಜೊತೆಗೆ ನೇಮಕಾತಿನಲ್ಲಿ ಅಕ್ರಮ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಂತಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಹಲವಾರು ವರ್ಷಗಳಲ್ಲಿ ಸುಮಾರು 8 ವರ್ಷಗಳಿಂದ ಸರಿಗೆ ನೇಮಕಾತಿನೇ ಆಗಿಲ್ಲ. ಹಾಗಾಗಿ ಎಷ್ಟೋ ಹುಡುಗರು ಇವತ್ತು ಏಜ್ ಮುಗಿದೋಗ್ತಾ ಇದೆ. ಅದಕ್ಕಾಗಿ ನೀವು ಒಂದು 5 ವರ್ಷ ಏಜನ್ನು ನೀವು ಸಡಿಲಿಕೆ ಮಾಡಿರಿ, ಅವ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಸಹಿ ಸಂಗ್ರಹ ಮಾಡಿ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾರೆ, ಲಕ್ಷಾಂತರ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಅಭಿಯಾನದಲ್ಲಿ ಎಲ್ಲ ಏನು ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ನಮ್ಮ AIDYO ಸಂಘಟನೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ನ ಪರವಾಗಿ ಒಂದು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇಡೀ ದೇಶದಾದ್ಯಂತ ನಾವು ಏಕಕಾಲಕ್ಕೆ ಈ ಸಹಿ ಸಂಗ್ರಹ ಅಭಿಯಾನ ನಡೆಸ್ತಾ ಇದ್ದೀವಿ. ನಮ್ಮ ಯುವಜನ ಸಂಘಟನೆ ಏನು ಹುಟ್ಟುಬಿಟ್ಟು ಇವತ್ತು 60 ವರ್ಷ ಆಗಿದೆ, 60 ವರ್ಷ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಇಡೀ ದೇಶದಾದ್ಯಂತ ಈ ಒಂದು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಸೊ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು, ರೈತರು, ಹಿರಿಯರು ಮತ್ತು ನಿಮ್ಮ ಮಕ್ಕಳು ಕೂಡ ಎಲ್ಲ ಓದೋಕೆ ಅವ್ರಿಗೂ ನೌಕರಿ ಇಲ್ಲ. ಇವತ್ತು ನೀವು ನೋಡಿರ್ಬೋದು, ಮೊನ್ನೆ ಧಾರವಾಡದಲ್ಲಿ ಕೂಡ ಭಾಳ ದೊಡ್ಡ ಹೋರಾಟ ಮಾಡಿದ್ದಾರೆ ಯುವಕರು, ಉದ್ಯೋಗ ಕೊಡಬೇಕಂತೇಳಿ. ಅವರೆಲ್ಲರೂ ಕೂಡ ನಾವು ಬೆಂಬಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷ ಕೃಷ್ಣ ನಾಯಕ್ ಮನ್ಸ್ಲಾಪುರ್, ಗ್ರಾಮ ಘಟಕದ ಕಾರ್ಯದರ್ಶಿ ಸಂತೋಷ್ ಸಾಗರ್, ಹಿರಿಯ ಮುಖಂಡರಾದ ಶೇಖರಪ್ಪ, ವೆಂಕಟೇಶ್ ನಾಯಕ್, ಸಣ್ಣ ತಿಮ್ಮಣ್ಣ, ಶಿವರಾಜ್ ನಾಯಕ್, ಮಂಜುನಾಥ್ ಹಿರೇಮಠ್ ಅವರು ಸಹಿ ಮಾಡಿ ಬೆಂಬಲಿಸಿದರು. ಗ್ರಾಮದ ಯುವಕರಾದ ಹುಸೇನ್ ಪಾಷಾ, ಪೃಥ್ವಿರಾಜ್, ಮಹೇಶ್, ಚೆನ್ನಪ್ಪ, ಮಲ್ಲೇಶ್ ಮಡಿವಾಳ್, ನಾಗೇಂದ್ರ ಮುಂತಾದವರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಿದರು. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ NMDFC ಸಾಲ ಯೋಜನೆಗಳು ತಲುಪಿರುವ ಪ್ರಮಾಣ ತುಂಬಾ ಕಡಿಮೆಯಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ 96 ಲಕ್ಷ ಅಲ್ಪಸಂಖ್ಯಾತರು ವಾಸವಾಗಿದ್ದು, ಇದೇ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ 15.92 ಇಷ್ಟು ದೊಡ್ಡ ಅಲ್ಪಸಂಖ್ಯಾತರ ಸಮುದಾಯವಿದೆ. ರಾಜ್ಯಕ್ಕೆ ಕಳೆದ 30 ವರ್ಷಗಳಲ್ಲಿ ಕೇವಲ 3.73 ಕೋಟಿ ಮೈಕ್ರೋ ಸಾಲ ಮತ್ತು 134 ಕೋಟಿ ಟರ್ಮ್ ಸಾಲ ಮಾತ್ರ ದೊರಕಿರುವುದು ಬಹಳ ಅಸಂಪರ್ಕವಾಗಿದೆ. 3 ದಶಕಗಳಲ್ಲಿ ಕೇರಳದಲ್ಲಿ 7 ಲಕ್ಷಕ್ಕೂ ಹೆಚ್ಚು, ಪಶ್ಚಿಮ ಬಂಗಾಳದಲ್ಲಿ 12 ಲಕ್ಷಕ್ಕೂ ಹೆಚ್ಚು ಜನರು NMDFC ಸಾಲ ಪಡೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಇದು ಕೇವಲ 30,000 ಮಂದಿಗೆ ಮಾತ್ರ ತಲುಪಿದೆ. ಪ್ರತಿ ಫಲಾನುಭವಿಗಳಿಗೆ ನೀಡುವ ಸಾಲದ ಮೊತ್ತದಲ್ಲಿ ಕರ್ನಾಟಕವು ದೇಶದ 21 ರಾಜ್ಯಗಳಿಗಿಂತ ಹಿಂದುಳಿದಿದೆ. ತೆಲಂಗಾಣದಲ್ಲಿ ಪ್ರತಿ ಫಲಾನುಭವಿಗೆ ದೊರಕುವ ಸಹಾಯ ಕರ್ನಾಟಕಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ. ಇತ್ತೀಚಿನ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೇವಲ 680 ಜನರು ಮಾತ್ರ NMDFC ಸಾಲ ಪಡೆಯಲು ಸಾಧ್ಯವಾಗಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ. 2021-22ರಲ್ಲಿ ಸರಾಸರಿ 1 ಲಕ್ಷ ದೊರಕುತ್ತಿದ್ದರೆ 2024-25ರಲ್ಲಿ ಅದು 70,000ಕ್ಕೆ ಇಳಿದಿದೆ. ಇದರ ಜೊತೆ ಕೇಂದ್ರ ಸರ್ಕಾರವು NMDFCಗೆ ನೀಡುತ್ತಿರುವ ಈಕ್ವಿಟಿ ಹೂಡಿಕೆಯನ್ನು 2019-20ರಲ್ಲಿ 160 ಕೋಟಿಯಿಂದ 2023-24ರಲ್ಲಿ 61 ಕೋಟಿಗೆ ಕಡಿತಗೊಳಿಸುವುದರಿಂದ ದೇಶವ್ಯಾಪಿ ಸಾಲ ವಿತರಣೆಯು ಹಿನ್ನಡೆ ಅನುಭವಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ಬಗ್ಗೆ ಗಮನ ಹರಿಸಿ ಕೆಲವು ಕ್ರಮಗಳನ್ನು ಸೂಚಿಸಿದ್ದಾರೆ. ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಶೇಷ ಪ್ರಚಾರ ಕಾರ್ಯಕ್ರಮಗಳು, NGOಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಘಟನೆಗಳೊಂದಿಗೆ ಸಹಕಾರ, NMDFC DICCI ನಡುವಿನ 2024 ಒಪ್ಪಂದದ ಪರಿಣಾಮಕಾರಿತ್ವವನ್ನು ಪರಿಶೀಲಿಸಿ ಇದೇ ಮಾದರಿಯನ್ನು ಇತರ ಅಲ್ಪಸಂಖ್ಯಾತ ಉದ್ಯಮ ಸಂಘಗಳೊಂದಿಗೆ ಜಾರಿಗೊಳಿಸುವುದು, NMDFC ಹೆಚ್ಚುವರಿ ನಿಧಿ ಒದಗಿಸುವುದು, ಅಲ್ಪಸಂಖ್ಯಾತರ ಆರ್ಥಿಕ ಸಬಲೀಕರಣಕ್ಕಾಗಿ ರಚಿಸಲಾದ ಸಂಸ್ಥೆಯಾದ DMCFI NMDFC ಜನರಿಗೆ ತಲುಪಿಸಿದರೆ ಅದು ಕೇವಲ ಹೆಸರಿಗಾಗಿ ಇರುವ ಸಂಸ್ಥೆಗಳಾಗಿ ಬಿಡುತ್ತವೆ ಎಂದು ಅವರು ಹೇಳಿದರು. ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ನ್ಯಾಯಸಮ್ಮತ್ವ ಸಾಲ ಮತ್ತು ಅವಕಾಶಗಳು ದೊರೆಯಬೇಕು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಗಳ ಜಿಲ್ಲೆಗಳಿಗೆ ನ್ಯಾಯಯುತವಾಗಿ ಸಿಗುವ ನೆರವು ಸಿಗಬೇಕು ಎಂದು ಸಂಸದರು ಅವರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಶಿವಶರಣ ಮಾದರ ಚೆನ್ನಯ್ಯ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರ ಮೆರವಣಿಗೆಗೆ ಶಾಸಕರುಗಳಿಂದ ಚಾಲನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಬೆಳೆ ಪರಿಹಾರ ನೀಡಲು ಆಗ್ರಹ. ಎರಬರಸ್ ಬಳಿ ಕಸಾಯಿಖಾನೆ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ವಿರೋಧ, ಸಹಾಯಕ ಆಯುಕ್ತರಿಗೆ ಮನವಿ. ಛಲವಾದಿ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕಕ್ಕೆ ಡಿಸೆಂಬರ್ 7ರಂದು ಸಭೆ, ಎಂ ವಸಂತ್. ಖಾಲಿ ಹುದ್ದೆಗಳ ಭರ್ತಿಗಾಗಿ AIDYOದಿಂದ ಸಹಿ ಸಂಗ್ರಹ ಅಭಿಯಾನ. ಮತ್ತು ರಾಜ್ಯದಲ್ಲಿ NMDFC ಸಾಲ ಬಳಕೆ ಅಲ್ಪ, ಸಂಸದರ ಕಳವಳ.